ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ವಿಷಯ ಅಂದರೆ ಇವತ್ತು ನಿಮ್ಗೆಲ್ಲರಿಗೂ ಬೇಕಾದಂಥ ವಿಷಯನ ತಮ್ಲೈನ್ ನೋಡಿರ್ತೀರಲ್ಲ. ಏನು ಅಂದರೆ ನಿಮ್ಮದು ಹೇರ್ ಸೀಕ್ರೆಟ್ ಹೇಳಿ, ನೀವು ಹೇರ್ಗೆ ಏನು ಹಾಕ್ತೀರಾ. ಬರೀ ನಿಮ್ಮದು ಹೇರು ಫೈನಲಿ ಇವತ್ತು ನಾನು ಹೇರ್ಗೆ ಏನು ಹಾಕ್ತೀನಿ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ನಾನು ನಮ್ಮಕ್ಕ ಹೇರ್ಗೆ ಏನು ಹಾಕ್ತೀವಿ ಏನು ಅಂದರೆ ನಮ್ಮ ಕೂದಲು ಸೀಕ್ರೆಟು ರಿವೀಲ್ ಮಾಡೋ ಟೈಮ್ ಬಂದೈತೆ. ಕೂದಲಿಗೆ ಏನು ಇಷ್ಟೊಂದು ಉದ್ದ ಐತಲ್ಲ, ಏನು ಅಪ್ಲೈ ಮಾಡ್ತೀರಾ ಹೇಳಿ, ಎಲ್ಲೋದ್ರೂ ಅದೇ ಕ್ವಶನ್. ಏನು ಅಂದರೆ ಇವತ್ತು ನಾನು ಆಯಲ್ ಬಗ್ಗೆ ಹೇಳ್ತಾಯಿಲ್ಲ, ಹೇರ್ ಪ್ಯಾಕ್ ಬಗ್ಗೆ ಹೇಳ್ತಿದ್ದೀನಿ. ಹೇರ್ಗೆ ಏನು ಯಾವ ಥರ ಹೇರ್ ಪ್ಯಾಕ್ ಮಾಡಾಕ್ತೀವಿ ಅಂತ, ಏನೇನು ಹಾಕಬೇಕು ಹೇರ್ ಪ್ಯಾಕ್ಗೆ ಅಂತ, ಸ್ನಾನಕ್ಕಿಂತ ಮುಂಚೆ ಹಾಕೋ ಅಂಥ ಹೇರ್ ಪ್ಯಾಕ್ ಇದು. ಆಯಲ್ ಬಗ್ಗೆ ಹೇಳ್ತಾಯಿಲ್ಲ, ಆಯಲ್ದು ನೆಕ್ಸ್ಟು ವೀಡಿಯೋ ಮಾಡಾಕ್ತೀನಿ. ಯಾವಾಗ ಅಂತ ಅಂದರೆ ಆಯಲ್ದು ನಂದು 5K ಸಬ್ಸ್ಕ್ರೈಬ್ ಕಂಪ್ಲೀಟ್ ಆದರೆ ಕಂಪಲ್ಸರಿ ನಂದು ಹೇರ್ ಪ್ಯಾಕ್ ಬಗ್ಗೆ, ಹೇರ್ ಆಯಲ್ ಬಗ್ಗೆ ಮಾಡ್ತೀನಿ. ಹೇರ್ ಪ್ಯಾಕ್ಗೆ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಹಾಕ್ತೀವಿ ಅಂತ ವಿಡಿಯೋ ನೋಡ್ಕೊಂಡು ಬನ್ನಿ. ಗೈಸ್, ಇವೇ ನೋಡಿ ನಾನು ಹೇರ್ ಕೇರ್ಗೆ ಹಾಕ್ಕೊಳ್ಳೋ ಅಂತ ಏನಂತಾರೆ ಥಿಂಗ್ಸ್ಗಳು, ಐಟಮ್ಸ್ಗಳು. ಫಸ್ಟು 1 ಕಪ್ ಮೊಸರು ತಗೋಬೇಕು. ಆಮೇಲಿಂದ ಮೆಂತೆನ ನೈಟೇ ಹುನಿಯಕ್ಕೆ ಇಟ್ಬಿಡ್ಬೇಕು. ಇದು ಅರ್ಧ ಕಪ್ ಮೆಂತೆ. ಆಮೇಲಿಂದ ಆಲೂವೇರಿಯಾ. ಇದು ಮೇಯ್ನಾಗಿ ದಾಸವಾಳ ಏನಂದರೆ ರೆಡ್ ದಾಸವಾಳನೇ ಆಗಬೇಕು. ನನಗೆ ಬೇರೆ ದಾಸವಾಳದ ಬಗ್ಗೆ ಗೊತ್ತಿಲ್ಲ, ನಾನು ಯೂಸ್ ಮಾಡೋದು ರೆಡ್ ದಾಸವಾಳ ಅಷ್ಟೇ. ಆಮೇಲಿಂದ ಇದು ಮೆಹಂದಿ ಸೊಪ್ಪು. ಮೇನ್ ಇಂಗ್ರೀಡಿಯೆಂಟ್ಸ್ ಬಂದು ಇದೆ, ಏನಂದರೆ ಕರಿಬೇವಿನ ಸೊಪ್ಪು. ನಾನು ಇದರಿಂದ ಏನೇನು ಯೂಸ್ ಅಂತ ಗೊತ್ತಿಲ್ಲ. ನಮ್ಮ ಮಮ್ಮಿ ಚಿಕ್ಕದ್ರಿಂದ ನಮ್ಗೆ ಹಚ್ಚುತ್ತಿದ್ದು ಇದೆ, ಅದನ್ನ ನಾನು ನಿಮಗೆ ತೋರಿಸ್ತಾ ಇರೋದು, ಕರಿಬೇವಿನ ಸೊಪ್ಪು. ಆಮೇಲಿಂದ ಇದು ಅದೇ ಕೆಂಪು ದಾಸವಾಳ ಹೂದು ಚಿಗುರು, ಅದ್ರದ್ದು ಚಿಗುರು ಇರಲೇಬೇಕು, ಅದ್ರದ್ದು ಎಲೆ ಚಿಗುರು ತಗೋಬೇಕು, ಆಯಿತಾ. ಆಮೇಲಿಂದ ಸಾಂಬಾರ್ಗೆ ಹಾಕ್ತಾರಲ್ಲ ಸಾಂಬಾರು ಈರುಳ್ಳಿ, ಅದು ಎಷ್ಟು ಇಂಗ್ರೀಡಿಯೆಂಟ್ಸ್. ಇದ್ರ ಜೊತೆಗೆ ಮೇನಾಗಿ ನನಗೆ ಒಂದೆಲಗ ಸೊಪ್ಪು ಇಲ್ಲಿ ಸೈಡಲ್ಲಿ ಹಾಕ್ತೀನಿ ನೋಡ್ಕೊಳ್ಳಿ. ಒಂದೆಲಗ ಸೊಪ್ಪು ಹೇಗಿರುತ್ತೆ ಅಂತ ಮೇನ್ ಅದೇ ಬೇಕಾಗಿರೋದು ಅದು. ಆಮೇಲಿಂದ ಬೆಟ್ಟದ ನಲ್ಲಿಕಾಯಿ, ಮೇಯ್ನಾಗಿ ಬೆಟ್ಟದ ನಲ್ಲಿಕಾಯಿ, ಒಂದೆಲಗ ಸೊಪ್ಪು. ಇಲ್ಲಿ ಫೋಟೋ ಹಾಕಿರ್ತೀನಿ ಸೈಡಲ್ಲಿ ನೋಡಿ. ಅದು ನನಗಿಲ್ಲಿ ಸಿಗಲಿಲ್ಲ ಗೈಸ್, ಏಕೆ ಅಂದರೆ ನಮ್ಮೂರಲ್ಲೆಲ್ಲ ಜಾಸ್ತಿ ಸಿಗುತ್ತೆ ಬೆಟ್ಟದ ನಲ್ಲಿಕಾಯಿ. ಆಮೇಲಿಂದ ಒಂದೆಲಗ ಸೊಪ್ಪು ಇಲ್ಲಿ ಯಾರು ಅಂದರೆ ಗದ್ದೆ ಬೈಲಲ್ಲೆಲ್ಲವ ಕೆರೆ ಬೈಲಲ್ಲಿ ಇರುತ್ತೆ ಅಂತ ಅಂದರು, ಕೆರೆ ಹೇರಿ ಮೇಲೆ. ಅಲ್ಲಿ ಹೋಗಿ ತಂದ್ಕೊಡಿ ಅಂತ ತುಂಬ ಜನ ಕೇಳಿದೆ, ಯಾರೂ ತಂದ್ಕೊಡ್ಲಿಲ್ಲ. ನಾನೇನಪ್ಪ ಅಂದರೆ ಇಲ್ಲಿ ನನ್ನ ಗಂಡನ ಮನೆಗೆ ಬರಬೇಕಾದಾಗ ಅಲ್ಲಿಂದ ನಮ್ಮ ಅಪ್ಪನ ಮನೆಯಿಂದನೇ ಒಂದೆಲಗ ಸೊಪ್ಪು ತಂದುಬಿಡ್ತೀನಿ, ಒಂದು ಕವರ್ಗೆ ಹಾಕಿ ಫ್ರಿಜ್ಜಲ್ಲಿ ಎತ್ತಿಟ್ಟಿರ್ತೀನಿ. ನಿಮಗೆಲ್ಲರ ಅಲ್ಲಿ ಅವೈಲೇಬಲ್ ಇದ್ದರೆ ನೋಡಿ, ಸಿಗುತ್ತೆ ಗದ್ದೆ ಬೈಲಲ್ಲೆಲ್ಲ ಒಂದೆಲಗ ಸೊಪ್ಪು. ಮೇನು ಒಂದೆಲೆ ಸೊಪ್ಪು, ಆಮೇಲಿಂದ ಇದು ಕರಿಬೇವಿನ ಸೊಪ್ಪು, ನಲ್ಲಿಕಾಯಿ, ಆಮೇಲೆ ಈ ಕೆಂಪು ದಾಸವಾಳ, ಮೊಸರು. ಇವ್ಯಾವಿಲ್ಲ ಅಂದರೂ ನಡೆಯುತ್ತೆ, ಇಷ್ಟು ಮಾತ್ರ ಇರಲೇಬೇಕು. ನಾನು ನಿಮಗೆ ಸುಮ್ಮನೆ ಫೇಕಾಗೆಲ್ಲ ಹೇಳಿ ಅಂದರೆ ವೀಡಿಯೋಗೋಸ್ಕರ ಪಡೆಯೋಂಥದ್ದು ಏನೂ ಇಲ್ಲ. ಇದು ಗಾಡ್ ಪ್ರಾಮಿಸ್, ನಾನು ಹಚ್ಚೋವಂಥದ್ದನ್ನೇ ನಾನು ತೋರಿಸ್ತಾ ಇರೋದು. ಯಾಕೆ ಸುಮ್ಮನೆ ಸುಳ್ಳು ಹೇಳಿ ಪಾಪ ನಿಮ್ಮ ಹೇರ್ನೆಲ್ಲ ಹಾಳು ಮಾಡೋಷ್ಟು ಕೆಟ್ಟವಳು ನಾನಲ್ಲ. ಇದು ಗಾಡ್ ಪ್ರಾಮಿಸ್, ನಾನು ಹಚ್ಚೋವಂಥ ಇಂಗ್ರೀಡಿಯೆಂಟ್ಸೇ ನಾನು ತೋರಿಸ್ತಾ ಇರೋದು. ಫಸ್ಟು ನೋಡಿ, ಒಂದು ಜಾರ್ಗೆ 1 ಕಪ್ ಮೊಸರು ಸೇರಿಸ್ಕೊಬಿಡೋಣ. 1 ಕಪ್ ಮೊಸರು ಬೇಕೇ ಬೇಕು, ಆಯಿತಾ. ಅದಾದಮೇಲೆ ಇದು ಕರಿಬೇವಿನ ಸೊಪ್ಪು ಊರಿಟ್ಕೊಬಿಡೋಣ. ಇಲ್ಲಿ ಊರಿರೋದು ತಗೊಂಡಿದ್ದೀನಿ, ಹೆಚ್ಚು ಕರಿಬೇವಿನ ಸೊಪ್ಪು ಜಾಸ್ತಿ ಇದ್ದಷ್ಟು ಒಳ್ಳೆಯದು. ನೋಡಿ, ಕರಿಬೇವಿನ ಸೊಪ್ಪು ತಗೊಂಡಿದ್ದೀನಿ, ಆಯಿತಾ. ಇದಾದಮೇಲೆ ಮೆಹಂದಿ ಸೊಪ್ಪು ಹುರ್ಕೊಬಿಡ್ತೀನಿ. ಇಲ್ಲಿ ನಿಮ್ಗೆ ತೋರಿಸ್ಬೇಕಂದ್ಬಿಟ್ಟು ಜಾಸ್ತಿ ತಂದಿದ್ದೀನಿ ನೋಡಿ, ಮೆಹಂದಿ ಸೊಪ್ಪು ಹೇಗಿರುತ್ತೆ ಅಂತ. ನೋಡಿರಲ್ವಲ್ಲ, ನಿಮ್ಮ ಅಕ್ಕಪಕ್ಕದ ಮನೆ ಎಲ್ಲರೂ ಇದ್ದರೆ ಕಿತ್ಕೊಬನ್ನಿ, ಯಾರು ನೋಡಿರಲ್ಲ ಅವ್ರು ನೋಡ್ಕೊಬಿಡಿ. ಮೆಹಂದಿ ಸೊಪ್ಪು ಹಿಂಗಿರುತ್ತೆ. ನನಗೆ ಇದರಿಂದ ಏನೇನು ಬೆನಿಫಿಟ್ ಅಂತ ನಿಜ ಗೊತ್ತಿಲ್ಲ ಗೈಸ್. ಗೊತ್ತಿದ್ರೆ ನಾನು ಕರೆಕ್ಟಾಗಿ ಹೇಳ್ತಿದ್ದೆ. ಅಂದರೆ ನಮ್ಮಮ್ಮ ನನಗೆ ನಮ್ಮ ಮಮ್ಮಿ ಚಿಕ್ಕದ್ರಿಂದ ಮಾಡ್ಕೊಬಂದಿದ್ದು ಇದು.
ಅದನ್ನು ನಾನು ಆಗಲಿಂದ ಇದೇ ಥರ ಹೇರ್ ಕೇರ್ ಮಾಡ್ಕೊಂಡು ಬಂದೆ. ಸ್ನಾನ ಮಾಡೋಕ್ಕಿಂತ ಅರ್ಧ ಗಂಟೆ ಮುಂಚೆ ಹಚ್ಚಿ ಅದು ಪೂರ್ತಿ ರೂಟ್ಗೆಲ್ಲ ಇದ್ರದ್ದು ಹೋಗ್ಬೇಕಲ್ಲ ರಸ, ಅಲ್ಲಿ ಅರ್ಧ ಗಂಟೆ ಪೂರ ಇರಬೇಕು ಕೂದಲಿಗೆ ಹಚ್ಚಿ, ಆಯಿತಾ. ಮೆಹಂದಿ ಸೊಪ್ಪು ಇಷ್ಟು ಹಾಕಿದ್ದೀನಿ ಗೈಸ್. ಅದಾದಮೇಲೆ ಇದು ದಾಸವಾಳ, ಕೆಂಪು ದಾಸವಾಳ. ನಾನು ಬೇರೆ ದಾಸವಾಳದ ಬಗ್ಗೆ ಕೇಳಿಲ್ಲ, ನಾನು ಹಚ್ಚೋದೇ ಕೆಂಪು ದಾಸವಾಳ. ಕೆಂಪು ದಾಸವಾಳ ಮೇಯ್ನಾಗಿ ತಗೊಳ್ಳೋದು, ಆಯಿತಾ. ಅದ್ರದ್ದು ಇದೈತಲ್ಲ ಅದನ್ನ ತೆಗ್ದಾಕ್ಬಿಡ್ಬೇಕು. ಬರೀ ಇದು ಮಾತ್ರ ಬಿಡಿಸ್ಕೊಂಡು ಹಾಕ್ಕೋಬೇಕು ನೋಡಿ. ನಾನು ಸ್ವಲ್ಪ ತಗೋತಾ ಇದ್ದೀನಿ, ಎಷ್ಟು ಬೇಕು ಅಷ್ಟು. ನಿಮ್ಗೆ ಗೊತ್ತಿರುತ್ತಲ್ಲ ನಿಮ್ಮ ಹೇರ್ ಎಷ್ಟೈತೆ, ಅದಕ್ಕೆ ಎಷ್ಟು ಹಚ್ಚಿದ್ರೆ ಕೂರುತ್ತೆ ನಮ್ಮ ಹೇರ್ಗೆ ಅಂತ, ಆಯಿತಾ. ದಾಸವಾಳ ಹಾಕಿದ್ದೀನಿ. ದಾಸವಾಳದ ಚಿಗುರು ಗೈಸಿದು. ಎಲೆ, ಚಿಗ್ರೆ ಎಲೆ ಮೇನು. ಆಮೇಲೆ ನನಗೆ ಇಲ್ಲಿ ನಲ್ಲಿಕಾಯಿ ಸಿಗಲಿಲ್ಲ, ಹೇಳ್ದೆ ಅಲ್ವಾ, ನಲ್ಲಿಕಾಯಿ ಒಂದೆಲಗ ಸೊಪ್ಪು ಮೇಯ್ನಾಗಿ ನೀವು ಸಿಕ್ಕಿದ್ರೆ ಅದನ್ನ ಮಿಸ್ಸೇ ಮಾಡಬೇಡಿ ಗೈಸ್. ಅದೇ ಹೆಚ್ಚಾಗಿ ಹಾಕ್ಕೊಳ್ಳಿ, ನಾನು ಅದನ್ನೇ ಹಾಕ್ಕೊಳ್ಳೋದು. ನಮ್ಮ ಅಕ್ಕ ನಾನು ಅದನ್ನೇ ಹಾಕಿ ಇವಾಗ ನನ್ನ ಸೀಕ್ರೆಟ್ನ ರಿವೀಲ್ ಮಾಡ್ತೇನೆ. ನಮ್ಮ ಆಮೇಲಿಂದ ಇವಾಗ ಈ ವಿಡಿಯೋಗೆ ಹೇಳ್ತಾ ಇರೋದು, ನಾನು ಅಕ್ಕಪಕ್ಕದ ಮನೇಲಿ ಇದ್ದಾಗಲೂ ಅಷ್ಟೇ ನಾವು ಯಾರಿಗೂ ಹೇಳ್ತಿರ್ಲಿಲ್ಲ ನಮ್ಮ ಹೇರ್ ಸೀಕ್ರೆಟ. ಯಾರನ್ನೇ ನಿಮ್ಮ ಹೇರ್ ಸೀಕ್ರೆಟ್ ಹೇಳಿ ಅಂದರೆ ಹೇಳ್ತಿರ್ಲಿಲ್ಲ. ಏನಕ್ಕೆ ಅಂದರೆ ಚಿಕ್ಕವರಲ್ವ ನಾವು. ನಮ್ಮ ಮಮ್ಮಿ ಅಂದರೆ ಏನು ಹಾಕ್ತೀರಿ ಅಂತ ಹೇಳ್ಬೇಡಿ, ಹೇಳಿದ್ರೆ ಕೂದಲೆಲ್ಲ ಉದ್ರೋಗುತ್ತೆ, ಅದೇನೋ ಮೂಢನಂಬಿಕೆ ಅದೆಲ್ಲ ಹೇಳಿತ್ತು. ಇವಾಗ ನಾನು ಕಾಲೇಜ್ಗೆ ಹೋಗ್ಬೇಕಾದಾಗೆಲ್ಲ ಎಲ್ಲರಿಗೂ ಹೇಳ್ತಿದ್ದೆ ಹಿಂಗೆ ಹಚ್ಚುತ್ತೀನಿ ಅಂತ. ಚಿಕ್ಕವರಿದ್ದಾಗ ಹೇಳ್ತಿರ್ಲಿಲ್ಲ ಏನು ಹಚ್ಚುತ್ತೀವಿ ಅಂತ. ನೋಡಿ, ಅಂದರೆ ಇದು ನಾವು ರುಬ್ಬಿ ಹಚ್ಚಿ ಎಲ್ಲ ಆದಮೇಲೆ ಒಂದೇ ಮಾರನೆಗೆ ಕೂದಲೆಲ್ಲ ತೊಳೆದು ಮಾರನೆಗೆ ಅದ್ರದ್ದು ಒಟ್ಟು ಹಂಗೆ ಇರುತ್ತೆ. ಎಲ್ಲ ಕೇಳ್ತಾ ಇರ್ತಿದ್ರು ನಮ್ಮ ಸ್ಕೂಲಲ್ಲಿ, ಏನು ನಿನ್ನ ತಲೆಯಲ್ಲಿ ಹಿಂಗೆ ಒಟ್ಟೈತಲ್ಲ ಏನೇನು. ನಾನು ಹೇಳ್ಬೇಕಲ್ಲ ಅಂದ್ಬಿಟ್ಟು ಡ್ಯಾಂಡ್ರಪ್ ಅಂತ ಮೇಂಟೈನ್ ಮಾಡ್ತಿದ್ದೆ. ಗೈಸ್ ನೋಡಿ, ಇವಾಗ ಮೆಂತೆನ ಆ್ಯಡ್ ಮಾಡ್ಕೊಳ್ಳೋಣ. ಆಯಿತಾ. ಅವಾಗ ಅದೇ ಹೇಳಿದ್ನಲ್ಲ ಯಾರಿಗೂ ಹೇಳ್ತಿರ್ಲಿಲ್ಲ ಅಂತ. ಆವಾಗ ಚಿಕ್ಕವರಲ್ವಾ, ಹೇಳಿದ್ರೆ ನಮ್ಮದು ಕೂದಲೆಲ್ಲ ಉದ್ರೋಗುತ್ತೆ, ಹೇಳ್ಬೇಡ ಅಂತ ನಮ್ಮ ಮಮ್ಮಿ ಹೇಳಿತ್ತು, ಅದಕ್ಕೆ ಹೇಳ್ತಿರ್ಲಿಲ್ಲ. ಆಮೇಲಿಂದ ನನ್ನ ಫ್ರೆಂಡ್ಸ್ ಎಲ್ಲ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡಿ, ಅರ್ಧ ತಗೋಬೇಕು. ಅರ್ಧ ತಗೊಂಡು ಮೇಲ್ಗಡೆ ಸಿಪ್ಪೆನ ತೆಗೆದು ಬಿಡಬೇಕು. ಆವಾಗ ಕಾಲೇಜಿಗೆ ಬಂದಮೇಲೆ ಎಲ್ಲರಿಗೂ ಹೇಳೋಕ್ಕೆ ಸ್ಟಾರ್ಟ್ ಮಾಡಿದೆ, ಇದನ್ನು ಅಪ್ಲೈ ಮಾಡ್ತೀನಿ ನೀವು ಹಾಕಿ ಅಂತ. ತುಂಬ ಜನ ನಾನು ಹೇಳಿದ್ದು, ತುಂಬ ಜನ ಅಪ್ಲೈ ಮಾಡೋರು, ಅವ್ರ ಕೂದಲೆಲ್ಲ ತುಂಬ ಚೆನ್ನಾಗೇ ಬೆಳೆದೈತೆ. ನಾನು ನಿಮಗೆ ಸುಳ್ಳು ಹೇಳಿ ವೀಡಿಯೋಗೋಸ್ಕರ ಮಾಡೋ ಅವಶ್ಯಕತೆ ಏನೂ ಇಲ್ಲ. ನೀವೇ ತುಂಬ ಜನ ಕೇಳಿದ್ದೀರ ಎಲ್ಲ ಕಮೆಂಟಲ್ಲೂ ನಿಮ್ಮ ಹೇರ್ ಕೇರ್ ಬಗ್ಗೆ ಹಾಕಿ ನಿಮ್ಮ ಕೂದಲು ಏನು ಹಚ್ಚುತ್ತೀರ ಹೇಳಿ. ನೋಡಿ ಗೈಸ್, ಒಳಗಡೆ ಇರೋ ಜೆಲ್ನ ತೆಗ್ದಾಕೋಬೇಕು. ನಾನು ಹಚ್ಚಿದಾಗಂತೂ ಫುಲ್ ಮೆಸ್ಸಿ ಆಗೋಯ್ತೀನಿ. ಜೆಲ್ಲೆಲ್ಲ ಪೂರ ತಗೊಂಡೋಯ್ತು. ಈರುಳ್ಳಿ ನೋಡಿ, ಸಾಂಬಾರ್ಗೆ ಹಾಕೋ ಈರುಳ್ಳಿ ಸಣ್ಣದು, ಒಂದೇ ಒಂದು. ಇದು ನಮ್ಮ ಮಮ್ಮಿ ಮಾಡ್ತಿದ್ದು, ಆಯಿತಾ. ನಮಗೆ ಹೇರ್ ಕೇರ್ ಇದರೊಳಗಡೆ ಹಾಕೋ ಚೆನ್ನಾಗಿಲ್ದಾಗ ತೆಗ್ದು ಇಷ್ಟು ಜಾಸ್ತಿ ದಪ್ಪದು ಹಾಕ್ಕೋಬಾರ್ದು. ಅದು ಇದು ಸಾಂಬಾರ್ಗೆ ಹಾಕೋ ಈರುಳ್ಳಿ ಅಷ್ಟೇ ತಗೋಬೇಕು, ಆಯಿತಾ. ದಪ್ಪದೆಲ್ಲ ತಗೊಂಡು ಕಣ್ಣೆಲ್ಲ ಉರಿಯುತ್ತೆ. ಬೇರೆ ಏನೂ ಹಾಕ್ಬೇಡಿ. ನೋಡಿ, ಇದನ್ನು ಇಷ್ಟೇ ಇಂಗ್ರೀಡಿಯೆಂಟ್ಸ್. ಇದನ್ನ ಇವಾಗ ರುಬ್ಕೊಬಂದು ನಿಮಗೆ ತೋರಿಸ್ತೀನಿ ಹೇಗಾಗಿದೆ ಅಂತ. ಗೈಸ್, ಇವಾಗ ಓಪನ್ ಮಾಡ್ತಾ ಇದ್ದೀನಿ ನೋಡಿ. ಎಷ್ಟು ಸಣ್ಣದಾಗಿ ರುಬ್ಕೋಬೇಕು, ನುಣುಪಾಗಿ ರುಬ್ಬಿ. ನೋಡಿ ಯಾವ ಥರ ಬಂದೈತೆ ಅಂತ. ಇದು ನಿಮ್ಗೆ ತೋರಿಸ್ತೀನಿ.
ಇದನ್ನ ಅಪ್ಲೈ ಮಾಡಬೇಕೀಗ ಕೂದಲಿಗೆ. ನಾನು ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ಥರ ಅಂತ. ಬನ್ನಿ, ನಾನು ಹೇರ್ಗೆ ಅಪ್ಲೈ ಮಾಡಿ ನೆಕ್ಸ್ಟು ನಾನು ಏನೇನು ಇದನ್ನ ಹಚ್ಚಿ ಅರ್ಧ ಗಂಟೆ ಆದಮೇಲೆ ನಾನು ಯಾವ ಶಾಂಪು ಯೂಸ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಗೈಸ್, ಇದು ನಂದು ಹೇರ್ಗೆ ಹಾಕಿ ಅರ್ಧ ಗಂಟೆ ಆದಮೇಲೆ ನಾನು ಕೂದಲು ತೊಳಿಬೇಕಾದಾಗ ನಾನು ಯೂಸ್ ಮಾಡೋದು ಕ್ಲಿನಿಕ್ ಪ್ಲಸ್ ಶ್ಯಾಂಪು. ಎಲ್ಲ ತುಂಬ ಜನ ಅದನ್ನೇ ಕೇಳ್ತಿದ್ರಿ, ನೀವು ಯಾವ ಶ್ಯಾಂಪು ಯೂಸ್ ಮಾಡೋದು, ನೀವು ಯಾವ ಶ್ಯಾಂಪು ಯೂಸ್ ಮಾಡೋದು. ನಾನು ಯೂಸ್ ಮಾಡೋದು ಕ್ಲಿನಿಕ್ ಪ್ಲಸ್ ಶ್ಯಾಂಪು. ಅದು ಬರೀ ಆಯಿಲ್ ಹಾಕಿದಾಗ ಒಂದು ಶ್ಯಾಂಪು ಮಾತ್ರ ಯೂಸ್ ಮಾಡ್ತೀನಿ. ಶ್ಯಾಂಪು ಹೇರ್ಗೆ ಒಳ್ಳೇದಲ್ಲ. ನಮ್ಮ ಮಮ್ಮಿನೂ ಅಷ್ಟೇ ನನ್ನ ಹೇರ್ಗೆ ಶ್ಯಾಂಪೇ ಆಗ್ತಿರ್ಲಿಲ್ಲ. ನಾವು ಯಾವಾಗ ಕಾಲೇಜ್ಗೆ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ ಅವಾಗಲಿಂದ ಶ್ಯಾಂಪು ಯೂಸ್ ಮಾಡಿದ್ದು. ಅಂದರೆ ಆವಾಗಲೂ ಅಷ್ಟೇ ಒಂದೇ ಒಂದು ಶ್ಯಾಂಪು ಯೂಸ್ ಮಾಡ್ಲಿಕ್ಕೆ ಬಿಡ್ತಿದ್ದು. ಅಷ್ಟು ದೊಡ್ಡ ಕೂದಲಿದ್ರು ಒಂದೇ ಶ್ಯಾಂಪು. ಅದು ನೋಡಿ, ನೀವೇನಾರೇ ಒಂದು ಶ್ಯಾಂಪು ಯೂಸ್ ಮಾಡ್ತಿದ್ರೆ ಇದನ್ನ ಹಾಕಿದಾಗ ಎರಡು ಶ್ಯಾಂಪು ಯೂಸ್ ಮಾಡಿ ತಲೆ ತೊಳಿರಿ. ಏನಕ್ಕೆ ಅಂದರೆ ಅದ್ರದ್ದು ಒಟ್ಟೆಲ್ಲ ಹೋಗಿರಲ್ಲ ನೀಟಾಗೆ. ಆಮೇಲೆ ಮೊಸರದ್ದು ಕರ್ಬೇವಿನ ಸೊಪ್ಪು ಸ್ಮೆಲ್ ಆಗಿರುತ್ತೆ. ಅದಕ್ಕೆ ಒಂದು ಶ್ಯಾಂಪು ಯೂಸ್ ಮಾಡೋ ಬದಲು 2 ಶ್ಯಾಂಪು ಯೂಸ್ ಮಾಡಿ. ಅದಕ್ಕೆ ಹೇರು ತುಂಬಾ ಗ್ರೋತ್ ಆಗಬೇಕು, ಶೈನಿಂಗ್ ಬೇಕು ಅನ್ನೋರು ಮಾತ್ರ ಇದು. ನಮ್ಮ ಹೇರು ಅಷ್ಟೇ ತುಂಬ ಗ್ರೋತು ಶೈನಿಂಗ್ ಆಗಿರೋದೇ ಈ ರೆಮಿಡಿ. ಆಯಿಲ್ದು ಅಷ್ಟೇ, ಆಯಿಲ್ದು ವೀಡಿಯೋ ಮಾಡಾಕ್ತೀನಿ ಯಾವ ಆಯಿಲ್ ಯೂಸ್ ಮಾಡ್ತೀವಿ ಅಂತ. ಆಯಿಲ್ದು ಇನ್ನೊಂದು ನೆಕ್ಸ್ಟು ಯಾವಾಗ ಅಂದರೆ ನನಗೆ 5K ಸಬ್ಸ್ಕ್ರೈಬರ್ ಆದರೆ ಕನ್ಫರ್ಮ್ ಆಗಿ ಮಾಡೇ ಮಾಡ್ತೀನಿ. 5K ಸಬ್ಸ್ಕ್ರೈಬ್ ಆಗೋ ಗಂಟ ನಾನು ಆಯಿಲ್ ವೀಡಿಯೋ ಮಾಡಲ್ಲ. ಆಯಿಲ್ ವೀಡಿಯೋ ಬೇಕು ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಆಯಿತಾ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಮಿಸ್ ಮಾಡಿದ್ದೀನಿ ಅಂತ ಇಲ್ಲಿ ಸೈಡಲ್ಲಿ ಫೋಟೋ ಹಾಕಿರ್ತೀನಿ ನೋಡಿ. 1 ಲವಂಗ, ಆಮೇಲಿಂದ ನಲ್ಲಿಕಾಯಿ, ಅವೆರಡು ಹಾಕಿ ಏನೋ ರೆಡಿ ಮಾಡಿಕೊಂಡ್ರೆ ನಿಜವಾಗ್ಲೂ 1 ತಿಂಗಳು ಹೊತ್ತಿಗೆ ನಿಮ್ಮ ಕೂದಲು ನಿಮಗೆ ಗೊತ್ತಾಗುತ್ತೆ. ಹೇರ್ ಫಾಲ್ ಆಗೋಲ್ಲ, ಹೇರ್ ಗ್ರೋತ್ ಆಗ್ತಾ ಇರುತ್ತೆ. ಆಮೇಲಿಂದ ಹೇರ್ ತುಂಬ ಬೆಳೆಯುತ್ತೆ. ನೋಡ್ಕೊಳ್ಳಿ, ನಿಮಗೆ ಗೊತ್ತಾಗುತ್ತೆ ಎಷ್ಟಿದ್ದಿದ್ದು ಕೂದಲು. 1 ವರ್ಷ ಗಂಟೆನ ಯೂಸ್ ಮಾಡಿ. ಯಾವುದೇ ಕಾರಣಕ್ಕೂ ಮಧ್ಯದಲ್ಲಿ ನಿಮ್ಮ ಹೇರ್ನ ಕಟ್ ಮಾಡೋಂಗಿಲ್ಲ. ಹೇರ್ ಕಟ್ ಮಾಡಿದ್ರೆ ಹೋಯ್ತು. ಯಾಕೆಂದರೆ ಅದು ಬೆಳೆಯೋ ಮೂಮೆಂಟಲ್ಲಿ ಇರುತ್ತೆ. ಹೇರ್ ಕಟ್ ಮಾಡ್ತಾ ಹೋದರೆ ಅದು ಬೆಳೆಯಲ್ಲ. ನೀವು 1 ವರ್ಷ ಯೂಸ್ ಮಾಡಿದ್ನ ಅವಾಗ ನೀವೇ ಕಮೆಂಟ್ ಮಾಡಿ. ಯಾರ್ಯಾರು ಇದನ್ನ ಯೂಸ್ ಮಾಡ್ತಾಯಿದ್ದೀರಿ ಅವರು ಕಮೆಂಟ್ ಮಾಡಿ, ನಾನು ಯೂಸ್ ಮಾಡ್ತಾಯಿದ್ದೀನಿ ಅಂತ. ಈಗ ಹೇಳಿದ್ನಲ್ಲ, ಆ ಪ್ರೊಸೆಸ್ನ ಕಂಟಿನ್ಯೂ ಆಗಿ ಮಾಡ್ಕೊಂಡು ಹೋದರೆ ನಿಜವಾಗ್ಲೂ ನಿಮ್ಮ ಹೇರ್ನ ನೀವೇ ಗ್ರೋತ್ ನೋಡ್ತೀರಾ. ಆ್ಯಂಡ್ ಶೈನಿಂಗ್ ಕೂಡ ಹಂಗೆ ಬರುತ್ತೆ. ನನ್ನ ಹೇರ್ ನೀವು ನೋಡಿರ್ತೀರ ವೀಡಿಯೋದಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಅಂತ. ನಾನು ಇದನ್ನೇ ಯೂಸ್ ಮಾಡೋದು. ಓಕೆ ಗೈಸ್, ಬನ್ನಿ ಇವಾಗ ನಾನು ಹೇರ್ಗೆ ಅಪ್ಲೈ ಮಾಡಿ ತೋರಿಸ್ತೀನಿ ಯಾವ ಥರ ಅಂತ. ಯಾವುದೇ ರೀತಿ ಮೋಸ ಅಲ್ಲ, ಗಾಡ್ ಪ್ರಾಮಿಸ್. ಇದನ್ನೇ ನಾನು ಚಿಕ್ಕದ್ರಿಂದ ಯೂಸ್ ಮಾಡ್ಕೊಬರ್ತಾ ಇರೋ ಪ್ಯಾಕ್ ಇದು, ಹೇರ್ ಪ್ಯಾಕ್. ಇದನ್ನು ನಾನಿಲ್ಲಿ ಮೇಲ್ಗಡೆ ಕೂತ್ಕೊಂಡು ಹಚ್ಚುತ್ತಾ ಇದ್ದೀನಿ. ಏಕೆ ಅಂದರೆ ಕೆಳಗಡೆ ಎಲ್ಲ ಗಲೀಜಾಗುತ್ತೆ ಅಂತ. ಫಸ್ಟು ಒಂದು ವೇಸ್ಟ್ ಬಟ್ಟೆ ತಗೊಳ್ಳಿ, ಅದನ್ನು ನಮ್ಮ ಸುತ್ತ ಈಗ ಕಟ್ಕೋಬೇಕು. ಇದು ನೋಡಿ, ನಂದು ಆಗಿಂದ ಯೂಸ್ ಮಾಡೋ ಒಂದು ಬಟ್ಟೆ ಮಾಡಿಕೊಬಿಡಿ ಇದಕ್ಕೆ ಅಂತಾನೆ. ಒಂದು ವೇಲು ಏನಾರೆ ಬಟ್ಟೆ ಅದನ್ನು ಹಿಂಗೆ ಕಟ್ಕೊಂಡು ಇದಾಗಲಿಂದ ಯೂಸ್ ಮಾಡಿ ಹಿಂಗಾಗಿರೋ ಬಟ್ಟೆ ಇದು, ಆಯಿತಾ. ಕತ್ತಿಗೆ ಈ ಥರ ಕಟ್ಕೋಬೇಕು. ಕಟ್ಕೊಂಡು ಆಯಿಲ್ ಅಪ್ಲೈ ಮಾಡಿರಬೇಕು ಮೇಯ್ನಾಗಿ. ನಾನು ಯಾವ ಆಯಿಲು ಅಂದ್ಬಿಟ್ಟು ಆಯಿಲ್ ಹಚ್ಚಿ 1 ಡೇ ಬಿಟ್ಬಿಡ್ಬೇಕು ಗೈಸ್. ನಿಮ್ಗೆ ಗೊತ್ತಾ, ನನ್ನ ಹೇರು ಬೆಳೀತಾನೆ ಇರುತ್ತೆ. ನಾನು ಕಟ್ ಮಾಡ್ತಾನೆ ಇರ್ತೀನಿ. ನಾನು 6 ತಿಂಗಳಿಗೊಂದ್ಸತಿ ಕಟ್ ಮಾಡ್ತಾನೆ ಇರ್ತೀನಿ. ಯಾಕೆಂದರೆ ಅಷ್ಟು ಲಾಂಗ್ ಹೇರ್ನ ಮೇಂಟೈನ್ ಮಾಡೋಕ್ಕಾಗಲ್ಲ. ನಾನು ಜಾಸ್ತಿ ಲೂಸ್ ಹೇರ್ ಬಿಡೋಕ್ಕೆ, ಜಾಸ್ತಿ ಲೂಸ್ ಹೇರ್ ಬಿಟ್ಟರೆ ಇಷ್ಟ ನನಗೆ. ಅದಕ್ಕೆ ಅಷ್ಟು ನಮ್ಮ ಅಕ್ಕ ಅಂದರೆ ಕಟ್ಟೇ ಮಾಡಲ್ಲ. ಯಾರು ಅಷ್ಟೇ ಹೇರ್ ಕಟ್ ಮಾಡೋಕ್ಕೆ ಹೋಗಬೇಡಿ ಗೈಸ್. ಏಕೆ ಅಂದರೆ ಈಗ 1 ವರ್ಷ ಹೇಳಿದ್ದೀನಿ ಅಲ್ವಾ, ಈ ಟ್ರಿಕ್ಸ್ನ ಮೇಂಟೈನ್ ಮಾಡ್ಕೊಂಡು ಹೋದರೆ ನಿಜವಾಗ್ಲೂ ನೋಡಿ, ನೀವೇ ಹೇಳ್ತೀರಾ, ಕಮೆಂಟ್ ಮಾಡ್ತೀರಾ, ನಿಜವಾಗ್ಲೂ ನನ್ನ ಹೇರ್ ಗ್ರೋತ್ ಆಯಿತು ಅಕ್ಕ, ಆಮೇಲಿಂದ ಹೇರ್ ಲಾಸ್ ಆಗಲ್ಲ. ನೀವೇ ಹೇಳ್ತೀರಿ. ಹೇರ್ ಹೆವಿ ಶೈನಿಂಗ್ ಬರುತ್ತೆ. ನಾನು ಯಾವ ಆಯಿಲ್ ಹಚ್ಚುತ್ತೀನಿ ಅಂತ 5K ಆದಮೇಲೆ ಕಂಪಲ್ಸರಿ ವಿಡಿಯೋ ಮಾಡ್ತೀನಿ. ನೋಡಿ ಹೇರು ಹೇಗಿದೆ ಅಂತ. ಆಯಿಲ್ ಹಚ್ಚಿರಲೇಬೇಕು ಈ ಪ್ಯಾಕ್ನ ಯೂಸ್ ಮಾಡಬೇಕು ಅಂದರೆ. ನೋಡಿ, ಈ ಪ್ಯಾಕ ಯೂಸ್ ಮಾಡ್ತೀವಲ್ವಾ, ಯೂಸ್ ಮಾಡೋಕ್ಕಿಂತ ಮುಂಚೆ ನಾವು ಹೇರ್ಗೆ ಆಯಿಲ್ ಹಚ್ಚಬೇಕು ಅಂತ ಹೇಳಿದೆ ಅಲ್ವಾ. ಆಯಿಲ್ ಹೇಗೆ ಅಂದರೆ ಹಚ್ಚೋದು, ಅದನ್ನ ಆಯಿಲ್ ವೀಡಿಯೋ ಮಾಡಿದಾಗಲೇ ತಿಳಿಸ್ಕೊಡ್ತೀನಿ. ಯಾವ ದಿನ ಆಯಿಲ್ ಹಚ್ಚಿ ಯಾವ
ಹೇರ್ನ ಈ ಥರ ತೆಗ್ಕೊಂಡು ಕೈಲಿ ಇಲ್ಲಿ ನೋಡಿ ಆಯಲ್ ಹಚ್ಚುತ್ತೀವಲ್ಲ ಸೇಮ್ ಹಾಗೆ ಈ ಥರ ಪಾರ್ಟಿಷನ್ ಮಾಡಿಕೊಂಡು ಅಂದರೆ ಈ ಥರ ಬಗ್ದಿ ಹಚ್ಚಬೇಕು. ಹೇರ್ನ ಡೀಪಾಗಿ ಹಾಕಬೇಕು ಗೈಸ್, ರೂಟ್ಗೆಲ್ಲ ಹೋಗ್ಬೇಕಲ್ಲ ಅದ್ರದ್ದು. ಅದಕ್ಕೆ ಅದು ಎಷ್ಟು ಉಣಿಯುತ್ತೆ ನಮ್ಮ ಹೇರಲ್ಲಿ, ನಮ್ಮ ಕೂದಲಲ್ಲಿ, ನಮ್ಮ ತಲೆಗೆ ಅಷ್ಟು ಒಳ್ಳೆಯದು. ನೋಡಿ ಕಾಣ್ತಾ ಇದ್ದ ಈ ಥರ ಅಪ್ಲೈ ಮಾಡಬೇಕು. ತುಂಬ ಮೆಸ್ಸಿ ಆಗುತ್ತೆ ಹಂಗಂತ ಹೇಳಿ ಯಾರು ಇದನ್ನ ಮಾಡ್ಕೋಬೇಡಿ. ಹೇರು ನಮ್ಮ ಕೂದಲು ಎಲ್ಲರಿಗೂ ಇವಾಗ ಅದೇ ಆಸೆ ಅಲ್ವಾ, ಕೂದಲು ಚೆನ್ನಾಗಿದ್ದರೆ ನಮ್ಮ ಲಕ್ಷಣ, ನಮ್ಮ ಮುಖದ ಲಕ್ಷಣನೇ ಕೂದಲಿಂದ. ನೋಡಿ ನಂದು ಇಲ್ಲಿ ನೋಡಿ, ಇಲ್ಲೆಲ್ಲ ಹೇರ್ಸ್ ಎಷ್ಟು ಚಿಕ್ಕ ಹೇರ್ ಬೇಬಿ ಹೇರ್ಸ್ ಎಲ್ಲ ಹೆಂಗೆ ಗ್ರೋತ್ ಆಗೈತೆ ಅಂತ ತೋರಿಸ್ತೀನಿ ನಾನು. ನಂದು ತಲೆಯೆಲ್ಲ ತೊಳೆದ್ಮೇಲೆ ತೋರಿಸ್ತೀನಿ ಯಾವ ಥರ ಶೈನಿಂಗ್ ಬರುತ್ತೆ ಅಂತ ನಿಮಗೆ. ಪೂರ್ತಿ ನಿಮಗೆ ಅನಿಸ್ಬೇಕು ಕೂಲ್ ಅಂದರೆ, ನಮ್ಮದು ತಲೆಗೆ ಹೋದ ತಕ್ಷಣ, ರೂಟ್ಗೆ ಹೋದ ತಕ್ಷಣ ತುಂಬ ಕೂಲ್ ಅನಿಸುತ್ತೆ. ಆ ಥರ ಫೀಲ್ ಆದರೆ ನಿಮ್ಮದು ಅಬ್ಸರ್ವ್ ಮಾಡ್ತೈತೆ ರೂಟು ಅಂತ. ಆ ಥರ ಕೂಲ್ ಫೀಲ್ ಆಗಲೇಬೇಕು, ಆದಾಗ ನಮ್ಮದು ರೂಟೆಲ್ಲ ಅಬ್ಸರ್ವ್ ಮಾಡ್ತೈತೆ ಈ ಪ್ಯಾಕ್ನ ಅಂತ. ಪೂರ ಹಚ್ಚಿದ್ದೀನಿ ನಾನು ಬುರುಡೆ, ತಲೆ ಬುರುಡೆಗೆಲ್ಲ. ನೋಡಿ ನಾನು ಹೇಗೆ ಕಾಣ್ತಿದ್ದೀನಿ ಅಂತ ನನಗೆ ಗೊತ್ತಿಲ್ಲ, ಬ್ಯಾಕ್ ಕ್ಯಾಮ್ರಾ ಮಾಡಿಟ್ಟಿದ್ದೀನಿ. ಮೆಸ್ಸಿ ಆಗಿದ್ದರೆ ಏನು ಮಾಡೋಕ್ಕಾಗಲ್ಲ, ಇದಿರೋದೇ ಈ ಥರ ಪ್ಯಾಕ್. ನೋಡಿ ಹೇರ್ಗೆಲ್ಲ ಹಿಂಗೆ ಹಾಕ್ಬಿಡ್ಬೇಕು ಗೈಸ್. ಇನ್ನು ಮಿಕ್ಕಿದ್ದು ಇಷ್ಟು ಅದು ತಲೆ ರೂಟ್ಗೆಲ್ಲ ಹಾಕೈತಲ್ವ, ಹಿಂಗೆ ಬಗ್ದು ಇಷ್ಟು ಮಿಕ್ಕೈತೆ, ಇಷ್ಟು ಮಿಕ್ಕಿರೋದು ಪೂರ ತೆಗ್ದು ಕೂದಲಿಗೆಲ್ಲ ಅಪ್ಲೈ ಮಾಡಿಬಿಡ್ಬೇಕು. ಶೈನಿಂಗ್ ಬರುತ್ತೆ, ಹೇರ್ ಗ್ರೋತ್ ಆಗುತ್ತೆ. ನಿಮಗೆ ನೀವೇ ಹೇಳ್ತೀರಾ ಈ ಪ್ಯಾಕ್ ನನಗೆ ಮೊದಲೇ ಸಿಗಬಾರ್ದಿತ್ತ ಅಂತ. ನನ್ನದು ಹೇರ್ ಎಷ್ಟು ಲಾಂಗ್ ಇದೆ ಅಂತ. ಇದು ಅಪ್ಲೈ ಮಾಡಿ ಅಂದರೆ ಆಯಿಲ್ ಹಾಕಿದ್ದೀನಿ ಅಲ್ವಾ, ಅದಕ್ಕೆ ಅಷ್ಟು ದಪ್ಪ ಕಾಣ್ತಾ ಇಲ್ಲ. ಚಂದ ಆಯಿಲ್ ಹಾಕಬೇಕು, ಅದನ್ನು ವಿಡಿಯೋ ಮಾಡಾಕ್ತೀನಿ ಆಯಿಲ್ ಬಗ್ಗೆ ಗೈಸ್. ಮೆಹಂದಿ ಹಾಕಿದ್ದು ನೋಡಿ, ಆಲೆ ಕೈ ಬಣ್ಣ ಇಟ್ಬಿಟ್ಟೈತೆ. ತಂಪು ಅಂತ ಮೆಹಂದಿ ಹಾಕ್ತಾರೆ, ಅದೊಂದು ಗೊತ್ತು ನನಗೆ. ಇದೆಲ್ಲ ಏತಕ್ಕೆ ಅಂತ ನನಗೆ ಪ್ರಾಪರಾಗಿ ಗೊತ್ತಿಲ್ಲ. ನಮ್ಮ ಮಮ್ಮಿ ಹತ್ತಿದ್ದು ನಾನು ಹೇಳ್ತಾ ಇರೋದು. ಹಿಂಗೆ ಕಟ್ಟಿ ಅರ್ಧ ಗಂಟೆ ಬಿಟ್ಬಿಡ್ಬೇಕು. ಕ್ಲಿಪ್ ಹಾಕಿ ಒಂದು ಅರ್ಧ ಗಂಟೆ ಬಿಟ್ಬಿಡಿ. ಅದು ಪೂರ್ತಿ ಚೆನ್ನಾಗಿ ಉಂತ ಮೇಲೆ ಹೇರ್ ವಾಶ್ ಮಾಡಿಬಿಟ್ಟು ಬಂದು ತೋರಿಸ್ತೀನಿ ಯಾವ ಥರ ಹೇರ್ ಫುಲ್ಲು ಶೈನಿಂಗ್ ಬಂದೈತೆ, ಉದ್ರುದ್ರಾಗಿ ಬಂದೈತೆ ಅಂತ. ಓಕೆ ಗೈಸ್, ನಾನು ಹೇರ್ ವಾಶ್ ಮಾಡಿ ಬಂದು ಯಾವ ಥರ ಆಗೈತೆ ಅಂತ ತೋರಿಸ್ತೀನಿ ಗೈಸ್. ಇವಾಗ ನಾನು ಹೇರ್ ವಾಶ್ ಮಾಡಿ ಹೇರ್ ಡ್ರೈ ಮಾಡಿಕೊಂಡೇ ಬಂದಿದ್ದೀನಿ. ಯಾಕೆಂದರೆ ಹೇರ್ ವಾಶ್ ಮಾಡಿ ಹೇರ್ ಡ್ರೈ ಮಾಡಿ ತೋರಿಸಿದ್ರೆ ನಿಮಗೆ ಒಂದು ಕ್ಲಾರಿಟಿ ಬರುತ್ತೆ ಅಲ್ವಾ, ಯಾವ ಥರ ಬರುತ್ತೆ ಅಂತ ಇಲ್ಲಿ ತೋರಿಸ್ತೀನಿ. ನೋಡಿ ಗೈಸ್ ಯಾವ ಥರ ಶೈನಿಂಗ್, ನನ್ನ ಹೇರ್ ಎಷ್ಟು ಲಾಂಗ್ ಇದೆ ಅಂತ ನೋಡಿ, ಎಷ್ಟು ದಪ್ಪಾಗಿದೆ ಅಂತ.
ಚೆನ್ನಾಗೈತೆ ಅಲ್ವಾ? ನೋಡಿ ನಿಮ್ಮ ಹತ್ರಕ್ಕೂ ಬಂದು ತೋರಿಸ್ತೀನಿ. ಇದ್ರದ್ದು ಹೊಟ್ಟೆಲ್ಲ ಹೋಗುತ್ತೆ, ಟೆನ್ಷನ್ ತಗೋಬೇಡಿ. ನಾವು ಹಿಂಗೆ ಕೂದಲು ಉದ್ರದ್ದು ಇಲ್ಲಿ ನೋಡಿ, ನಿಮಗೆ ಗೊತ್ತಾಯ್ತಾ ಇರ್ಬೋದು ಅದ್ರ ಹೊಟ್ಟೆ ಹೇಗೆ ಬರ್ತೈತೆ ಅಂತ. ಕೂದಲು ಬಾಚಿ ಎಲ್ಲ ಆದಮೇಲೆ ಅದ್ರದ್ದು ಹುಟ್ಟೋಗುತ್ತೆ, ಟೆನ್ಷನ್ ತಗೋಬೇಡಿ. ಚೆನ್ನಾಗೇ ಬರುತ್ತೆ ಹೇರು. ನೋಡಿದ್ರಾ, ನಿಮ್ಮ ಕಣ್ಣು ಮುಂದೆನೇ ರಿಸಲ್ಟು ಎಷ್ಟು ಶೈನಿಂಗಾಗಿ ಬಂದೈತೆ ಅಂತ. ನಿಮಗೂ ಇಷ್ಟುದ್ದ ಹೇರ್ ಬೇಕು ಅಂದರೆ ನಾನು ಹೇಳಿದ ಹೋಮ್ ರೆಮಿಡಿ ಹೇರ್ ಪ್ಯಾಕ್ನ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.